ಎಸ್, ಇನ್ನು ಇವತ್ತು ಇಡೀ ನಾಡು ತಲೆ ತಗ್ಗಿಸುವಂತ ನಮ್ಮ ಕಲ್ಯಾಣ ಕರ್ನಾಟಕದ ಅನ್ನದಾತನ ರಕ್ತ ಕುದಿಸುವಂತ ಒಂದು ಅತಿ ಪಲ್ಲಟಗೊಳಿಸುವ ಸುದ್ದಿಯೊಂದನ್ನ ಹೊತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಇವತ್ತು ನಾವೆಲ್ಲರೂ ಪ್ರತಿದಿನ ಊಟ ಮಾಡುವಾಗ ಅನ್ನದಾತೋ ಭವ ಅಂತ ರೈತರನ್ನ ಸ್ಮರಿಸ್ತೇವೆ. ಆದ್ರೆ ಅದೇ ರೈತ ತಾನು ಕಷ್ಟಪಟ್ಟು ಬೆವರು ಸುರಿಸಿ ಬಿತ್ತನೆ ಮಾಡಲು ರಸಗೊಬ್ಬರ ಕೇಳಲು ಹೋದ್ರೆ ಅವನಿಗೆ ಸಿಗ್ತಾ ಇರೋದು ಗೌರವವಲ್ಲ, ಬದಲಾಗಿ ರಕ್ತ ಬರುವಂತಹ ಭೀಕರ ಹಲ್ಲೆ ಮತ್ತು ದೌರ್ಜನ್ಯ. ಹೌದು, ಈ ಘಟನೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದಲ್ಲಿ ಇವತ್ತು ಮಾನವೀಯತೆ ಮರೆತು ಹೋಗುವಂತಹ ಘಟನೆ ಒಂದು ನಡೆದಿದೆ. ಮುಂಗಾರು ಮಳೆ ಮುನ್ಸೂಚನೆ ಸಿಗ್ತಾ ಇದ್ದಂತೆ ಬಿತ್ತನೆಗಾಗಿ ರಸಗೊಬ್ಬರ ಮತ್ತು ಯೂರಿಯಾವನ್ನ ಖರೀದಿಸಲು ಬಂದಿದ್ದ ಬಳೂರ್ಗಿ ಗ್ರಾಮದ ರೈತ ದತ್ತು ಪೂಜಾರಿ ಎಂಬ ಮುಗ್ಧ ರೈತ, ಆತನ ಮೇಲೆ ಭೀಕರ ಹಲ್ಲೆ ನಡೆಸಲಾಗಿದೆ. ಹಲ್ಲೆ ಮಾಡಿದ ಆ ಸಾಹುಕಾರ ಯಾರು ಗೊತ್ತಾ? ಅಫ್ಜಲ್ಪುರ್ ಪಟ್ಟಣದ ಗೋಳಲೇಶ್ವರ ಅಗ್ರೋ ಏಜೆನ್ಸಿಯ ಮಾಲೀಕ. ಆ ರೈತ ಮಾಡಿದ ತಪ್ಪೇನು? ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಅಂದ್ರೆ ಬ್ಲ್ಯಾಕ್ ಮಾರ್ಕೆಟ್ ನಲ್ಲಿ ರಸಗೊಬ್ಬರ ಮಾರಾಟ ಮಾಡುತ್ತಿರುವುದನ್ನ ಆ ಮುಗ್ಧ ರೈತ ಧೈರ್ಯವಾಗಿ ಪ್ರಶ್ನೆ ಮಾಡಿದ್ದೇ ಆತ ಮಾಡಿದ ಮಹಾ ಅಪರಾಧವಾಗೋಯ್ತು. ಹೆಚ್ಚಿನ ಹಣ ಕೇಳಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಆ ಅಗ್ರೋ ಏಜೆನ್ಸಿಯ ಮಾಲೀಕ ತನ್ನ ದರ್ಪವನ್ನ ತೋರಿಸಿ ರೈತನ ಮೇಲೆ ಕೈ ಮಾಡಿದ್ದಾನೆ. ಸದ್ಯ ಅಫ್ಜಲ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಇಡೀ ಜಿಲ್ಲೆಯ ಅನ್ನದಾತರು ಈ ದೌರ್ಜನ್ಯದ ವಿರುದ್ಧ ಇದೀಗ ಸಿಡಿದೆದ್ದಿದ್ದಾರೆ. ಅಂದ್ರೆ ವ್ಯವಸ್ಥೆ ನೋಡಿ ಯಾವ ಮಟ್ಟಿಗೆ ಹೋಗಿದೆ. ನಾನು ಒಬ್ಬ ಪತ್ರಕರ್ತನಾಗಿ ಸುದ್ದಿಯನ್ನ ಓದ್ತಾ ಇಲ್ಲ, ಈ ದೇಶದ ಕಾನೂನನ್ನ ಓದ್ತಾ ಇರುವಂತ ಒಬ್ಬ ಲಾ ಸ್ಟೂಡೆಂಟ್ ಆಗಿ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ಈ ಅಗ್ರೋ ಏಜೆನ್ಸಿ ಮಾಲೀಕನಿಗೆ ಮತ್ತು ಇಂತಹ ದಂಧೆಕೋರರಿಗೆ ರಾಜ್ಯರೋಷವಾಗಿ ರಕ್ಷಣೆ ನೀಡುತ್ತಿರುವ ಭ್ರಷ್ಟ ವ್ಯವಸ್ಥೆಗೆ ಕೆಲವೊಂದು ಕಾನೂನಿನ ಪಾಠಗಳನ್ನ ಕಲಿಸಬೇಕಾಗಿದೆ. ಭಾರತದ ಸಂವಿಧಾನದ ವಿಧಿ 21 ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತವಾಗಿ ಬದುಕುವ ಹಕ್ಕನ್ನ ನೀಡಿದೆ. ಒಬ್ಬ ರೈತ ತನ್ನ ಹಕ್ಕಿನ ಗೊಬ್ಬರವನ್ನ ನ್ಯಾಯಯುತ ಬೆಲೆಗೆ ಕೇಳಿದಾಗ ಅವನ ಮೇಲೆ ದೈಹಿಕ ಹಲ್ಲೆ ಮಾಡುವುದೆಂದ್ರೆ ಅದು ಕೇವಲ ಕ್ರಿಮಿನಲ್ ಅಪರಾಧವಲ್ಲ, ಅದು ಆ ರೈತನ ಬದುಕುವ ಹಕ್ಕಿನ ಮೇಲಿನ ಭೀಕರ ಪ್ರಹಾರವಾಗಿದೆ. ನಮ್ಮ ದೇಶದಲ್ಲಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955 ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಯಲ್ಲಿದೆ. ಇದರ ಅಡಿಯಲ್ಲಿ ರಸಗೊಬ್ಬರ ಮತ್ತು ಯೂರಿಯಾ ಅತ್ಯಗತ್ಯ ವಸ್ತುಗಳ ಪಟ್ಟಿಗೆ ಬರ್ತವೆ. ಸರ್ಕಾರ ನಿಗದಿಪಡಿಸಿದ ಗರಿಷ್ಠ ಮಾರಾಟ ಬೆಲೆಗಿಂತ ₹1 ಹೆಚ್ಚಿನ ಹಣ ವಸೂಲಿ ಮಾಡಿದ್ರು ಕೂಡ ಅದು ಈ ಕಾಯ್ದೆ ಅಡಿಯಲ್ಲಿ ತಪ್ಪಾಗುತ್ತೆ, ಅದು ಶಿಕ್ಷಾರ್ಹ ಅಪರಾಧವಾಗುತ್ತೆ. ಪರಿಸ್ಥಿತಿ ಹೀಗಿದ್ದಾಗ ಅಫ್ಜಲ್ಪುರದ ಗೋಳಲೇಶ್ವರ ಅಗ್ರೋ ಏಜೆನ್ಸಿಯ ಮಾಲೀಕನಿಗೆ ಅಷ್ಟೊಂದು ಕೊಬ್ಬು ಎಲ್ಲಿಂದ ಬಂತು? ರೈತ ದತ್ತು ಪೂಜಾರಿ ಅವರು MRP ಗಿಂತ ಹೆಚ್ಚಿನ ಹಣ ಕೇಳಿದ್ದನ್ನ ಪ್ರಶ್ನಿಸಿದ್ರೆ ಕಾನೂನಿಗೆ ಗೌರವ ಕೊಟ್ಟು ತಪ್ಪು ತಿದ್ದಿ ಹೇಳುವ ಬದಲು ಅನ್ನ ಹಾಕುವ ರೈತನ ಮೇಲೆ ದರ್ಪದ ಹಲ್ಲೆ ನಡೆಸ್ತಾ ಇದ್ದಾನಲ್ಲ, ಈತನಿಗೆ ಕಾನೂನಿನ ಭಯವಿಲ್ವಾ ಹಾಗಿದ್ರೆ? ಅಥವಾ ಕೃಷಿ ಇಲಾಖೆಯ ಕೆಲವೊಂದು ನಾಚಿಕೆ ಮಾನ ಮರ್ಯಾದೆಗೆಟ್ಟ ಕೃಷಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಆತನಿಗೆ ಏನಾದ್ರೂ ಶ್ರೀರಕ್ಷೆಯಾಗಿ ಉಳಿದಿದ್ದಾರ ಅನ್ನೋ ಅಹಂಕಾರನ ಆತನಿಗೆ? ನನ್ನ ಪ್ರೀತಿಯ ಅನ್ನದಾತರೇ, ಕಲಬುರಗಿಯ ಮತ್ತು ಉತ್ತರ ಕರ್ನಾಟಕ ಭಾಗದ ರೈತ ಬಾಂಧವರೇ, ಈ ಒಂದು ಘಟನೆಯನ್ನ ನಾವು ಅಷ್ಟು ಸುಲಭವಾಗಿ ಬಿಡಬಾರ್ದು. ಬಿತ್ತನೆ ಸೀಸನ್ ಬಂತೆಂದ್ರೆ ಸಾಕು, ಈ ನಕಲಿ ಮತ್ತು ದರ್ಪದ ಅಗ್ರೋ ಏಜೆನ್ಸಿಗಳು ರೈತರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಳ್ತವೆ. ಕೃತಕ ಅಭಾವವನ್ನ ಸೃಷ್ಟಿಸಿ ಶಾರ್ಟೇಜ್ ಇದೆರಿ ಅಂತ ಹೇಳಿ ಯೂರಿಯಾ ಚೀಲಕ್ಕೆ ₹100 ಹೆಚ್ಚಿಗೆ ವಸೂಲಿ ಮಾಡಿ, DAP ಹಿಂದೆ ₹200-300 ವಸೂಲಿ ಮಾಡಿ ಕೋಟಿ ಲೂಟಿ ಮಾಡ್ತವೆ. ರೈತರು ಕಂಗಾಲಾಗಿ ಕೇಳದಷ್ಟು ಹಣ ಕೊಟ್ಟು ಬರ್ತಾರೆಂಬ ಉಡಾಫೆ ಈ ವ್ಯಾಪಾರದಿಗಳದು. ಆದ್ರೆ ಈ ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರಲ್ಲ, ಮಾನ ಮರ್ಯಾದೆ ಇಲ್ಲದ ಅಧಿಕಾರಿಗಳು, ಈ ಬ್ಲ್ಯಾಕ್ ಮಾರ್ಕೆಟ್ ಅನ್ನ ಮತ್ತು ಈ ಕೃತಕ ಅಭಾವವನ್ನ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ಕೈಯಲ್ಲಿ ಬಳೆ ಹಾಕೊಂಡು ಕೂತ್ಕೋತಾ ಇದಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರು ಕೇಳಿದ್ದು ನಮಗೆ MRP ದರಕ್ಕೆ ಕೊಡಿ ಅಂತ, ಆದ್ರೆ ಆತ ಕೇಳಿದ ನ್ಯಾಯದ ಪ್ರಶ್ನೆ. ಆದ್ರೆ ಕೃಷಿ ಇಲಾಖೆ ನಿಯಮಗಳ ಪ್ರಕಾರ ಯಾವುದೇ ಅಗ್ರೋ ಏಜೆನ್ಸಿ ತನ್ನ ಅಂಗಡಿಯ ಮುಂಭಾಗದಲ್ಲಿ ರಸಗೊಬ್ಬರದ ದಾಸ್ತಾನು ಮತ್ತು ದರ ಪಟ್ಟಿಯ ಬೋರ್ಡ್ ಅನ್ನ ಕಡ್ಡಾಯವಾಗಿ ಹಾಕಬೇಕು. ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಆ ಏಜೆನ್ಸಿಯ ಪರವಾನಗಿಯನ್ನ ತಕ್ಷಣ ರದ್ದುಗೊಳಿಸುವ ಸಂಪೂರ್ಣ ಅಧಿಕಾರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗಿರುತ್ತೆ. ಆದ್ರೆ ರೈತರೆಂದ್ರೆ ಕೇವಲ ಮತ ಹಾಕುವ ಯಂತ್ರಗಳಲ್ಲ, ನಿಮ್ಮ ಅಂಗಡಿಗೆ ಬಂದು ಕೈ ಕಟ್ಟಿ ನಿಲ್ಲುವ ಗುಲಾಮರಲ್ಲ.
ರೈತ ತಾನು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ನರಳಾಡ್ತಾ ಇದ್ರು ಕೂಡ ಬಿತ್ತನೆಗಾಗಿ ಸಾಲ ಸೋಲ ಮಾಡಿ ನಿಮ್ಮ ಅಂಗಡಿಗೆ ಬರ್ತಾನೆ. ಅವನ ಸ್ವಾಭಿಮಾನಕ್ಕೆ ಕೈ ಹಾಕಿದ್ರೆ ಇಡೀ ಕಲ್ಯಾಣ ಕರ್ನಾಟಕದ ರೈತ ಕುಲವೇ ನಿಮ್ಮ ವಿರುದ್ಧ ತಿರುಗಿ ಬೀಳುತ್ತೆ. ಎಚ್ಚರಿಕೆ ಇರಲಿ ಅಧಿಕಾರಿಗಳಿಗೆ ಮತ್ತು ಆ ಅಗ್ರೋ ಏಜೆನ್ಸಿಗಳಿಗೆ. ನಕಲಿ ಬೀಜ ತರೋದು, ಮನಕ್ ಬಂದಂತೆ ಮಾರೋದು, ಬಯೋ ಅಂತ ಹೇಳೋದು, ಕೆಮಿಕಲ್ ಹಾಕಿ ಫರ್ಟಿಲೈಸರ್ ತಯಾರು ಮಾಡೋದು, ನಿಮ್ಮ ನಕಲಿ ದಂಧೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. ರೈತರು ಸುಮ್ಮನಿರ್ತಾ ಇದ್ದಾರೆ. ರೈತರು ಒಂದ್ ವೇಳೆ ಸಿಡಿದೆದ್ದು ಮನೆಯಿಂದ ಅವ್ರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಮತ್ತು ಕೃಷಿ ಕೆಲಸಕ್ಕೆ ಬಳಸುವಂತ ಆಯುಧಗಳು ತಗೊಂಡು ಬಂದ್ರೆ ಎಲ್ಲರೂ ಕಲಬುರಗಿ ಬಿಟ್ಟು ಓಡ್ ಹೋಗ್ಬೇಕಾಗುತ್ತೆ, ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಅಗ್ರೋ ಏಜೆನ್ಸಿ ಅವರು. ಈಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಮತ್ತು ಅಫ್ಜಲ್ಪುರ್ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ವತಿಯಿಂದ ನೇರವಾಗಿ ಒಂದು ಪ್ರಶ್ನೆನ ಮಾಡ್ತಾ ಇದ್ದೀವಿ. ಈ ಘಟನೆ ನಡೆದು ಇಷ್ಟೊತ್ತಾದ್ರೂ ಆ ದರ್ಪದ ಅಗ್ರೋ ಏಜೆನ್ಸಿಯ ಪರವಾನಗಿಯನ್ನ ಯಾಕೆ ಇನ್ನೂ ರದ್ದು ಮಾಡಿಲ್ಲ? ಕಳ್ಳ ಮಾರ್ಗದಲ್ಲಿ ರಸಗೊಬ್ಬರವನ್ನ ಮಾರಿ ರೈತನ ರಕ್ತ ಹರಿಸಿದ ಮಾಲೀಕನಿಗೆ ಇನ್ನು ಸಂಕೋಲೆ ತೊಡಿಸಿ ಜೈಲಿಗೆ ಯಾಕೆ ಹಾಕಿಲ್ಲ? ಪ್ರತಿ ವರ್ಷ ಮುಂಗಾರು ಆರಂಭದಲ್ಲಿ ಇಂತಹ ಕಪ್ಪು ದಂಧೆಕೋರರು ತಲೆ ಎತ್ತುತ್ತಾರೆ ಎಂದು ಗೊತ್ತಿದ್ರು ಕೂಡ ಕೃಷಿ ಇಲಾಖೆ ಅಧಿಕಾರಿಗಳು ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಳಿತಿದ್ದಾರ? ನಿಮ್ಮ ತನಿಖಾ ದಳಗಳು ಏನೋ ಫ್ಲೈಯಿಂಗ್ ಸ್ಕ್ವಾಡ್ಗಳು ಅಂತ ಹೇಳ್ತೀವಿ, ಎಲ್ಲಿ ಹಾರ್ತಾ ಇದ್ದಾರೆ ಅವರು? ಕೇವಲ AC ಆಫೀಸಲ್ಲಿ ಕುಳಿತು ವರದಿ ತಯಾರಿಸಲು ಸೀಮಿತವಾಗಿದೆ ಆ ಎಲ್ಲ ಫ್ಲೈಯಿಂಗ್ ಸ್ಕ್ವಾಡ್ಗಳು. ಒಬ್ಬ ಮುಗ್ಧ ರೈತನ ಮೇಲೆ ಹಲ್ಲೆ ಆಗಿದೆ ಅಂದ್ರೆ ಅದಕ್ಕೆ ಆ ವ್ಯಾಪಾರಿಯ ದರ್ಪ ಎಷ್ಟು ಕಾರಣವೋ ನಿಮ್ಮ ಇಲಾಖೆಯ ಮೇಲ್ವಿಚಾರಣೆಯ ಕೊರತೆಯೂ ಕೂಡ ಅಷ್ಟೇ ಕಾರಣ. ಅಫ್ಜಲ್ಪುರ್ ಪೊಲೀಸರೇ ಈ ಪ್ರಕರಣವನ್ನ ಕೇವಲ ಸಾಮಾನ್ಯ ಗಲಾಟೆ ಎಂದು ದಾಖಲಿಸಿಕೊಂಡು ಮುಚ್ಚಾಕಲು ಪ್ರಯತ್ನಿಸಿದ್ರೆ ನಮ್ಮ ವಾಹಿನಿ ಸುಮ್ಮನಿರುವುದಿಲ್ಲ. ರೈತನ ಮೇಲೆ ನಡೆದಿರೋದು ಹಗಲು ದರೋಡೆ ಮತ್ತು ದೈಹಿಕ ದೌರ್ಜನ್ಯ. ಅದು ಭಾರತೀಯ ನ್ಯಾಯ ಸಂಹಿತೆಯ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಆ ಮಾಲೀಕನ ವಿರುದ್ಧ FIR ದಾಖಲಾಗಬೇಕು. ಆತನ ಅಂಗಡಿಯ ಲೈಸೆನ್ಸ್ ಅನ್ನ ರದ್ದಾಗಿ ಆತ ಜೈಲ್ ಪಾಲಾಗಬೇಕು. ರೈತರು ಅಂದ್ರೆ ಇವರಿಗೆ ಮನಸ್ಸಿಗೆ ಬಂದ್ರೆ ಏನ್ ಮಾಡಿದ್ರೆ ಯಾರು ಕೇಳ್ತಾರ ಅನ್ಕೊಂಡಿದ್ದಾರೆ ಇವರೆಲ್ಲ. ಇವತ್ತು ನಾನು ಇಡೀ ರಾಜ್ಯದ ಅನ್ನದಾತರಿಗೆ ಕರೆಯನ್ನ ನೀಡ್ತಾ ಇದ್ದೇನೆ. ಯಾವುದೇ ಅಗ್ರೋ ಏಜೆನ್ಸಿಯಲ್ಲಿ ಗೊಬ್ಬರಕ್ಕೆ ₹1 ಹೆಚ್ಚಿನ ಹಣ ಕೇಳಿದ್ರು ಕೂಡ ಹೆದರಬೇಡಿ. ಅದನ್ನ ಧೈರ್ಯವಾಗಿ ಪ್ರಶ್ನಿಸಿ, ವಿಡಿಯೋ ರೆಕಾರ್ಡ್ ಮಾಡಿ. ಕಾನೂನು ನಿಮ್ಮ ಪರವಾಗಿದೆ, ಸಂವಿಧಾನ ನಿಮ್ಮ ಕೈಯಲ್ಲಿದೆ. ಅಫ್ಜಲ್ಪುರದ ಗೊಳಲೇಶ್ವರ ಅಗ್ರೋ ಏಜೆನ್ಸಿಯ ಮಾಲೀಕನೇ ನೆನಪಿಟ್ಟುಕೋ, ರೈತನ ಕೈ ಕೇವಲ ಮಣ್ಣಿನಲ್ಲಿ ನೇಗಿಲು ಹಿಡಿಯಲು ಮಾತ್ರವಲ್ಲ, ತನ್ನ ಮೇಲಾಗುವ ಅನ್ಯಾಯದ ವಿರುದ್ಧವೂ ಕೂಡ ನಿಮ್ಮ ಸೀಟುಗಳನ್ನ, ರಾಜಕಾರಣಿಗಳೇ ನಿಮ್ಮ ಸೀಟುಗಳನ್ನ ಅಲ್ಲಾಡಿಸಲು ಕೂಡ ಬಲ್ಲ